ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಮರಿಗಳಿಗೆ 22 ಡೇಸ್ ಕಂಪ್ಲೀಟ್ ಆಗ್ತದೆ. ಹಾಗೆ 22 ಡೇಸಲ್ಲಿ ಇವಾಗ ಸ್ವಲ್ಪ ಒಂದು 3-4 ದಿನ ಮಳೆ ಇತ್ತು. ಹಾಗೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಆ ಕಾರಣದಿಂದ ಕೋಳಿಗಳಿಗೆ ಸ್ವಲ್ಪ ಸ್ಟ್ರೆಸ್ ಆಗದ ಹಾಗೆ ಇವತ್ತು ಎಲೆಕ್ಟ್ರೋಲೈಟನ್ನು ಕೂಡ ಕೊಡಬೇಕು. ಹಾಗೆ ಎಲೆಕ್ಟ್ರೋಲೈಟ್ ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ಗಂಟೆ ತನಕ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತೇನೆ. ಸ್ನೇಹಿತರೆ, ನಾವು ಇಲ್ಲಿ ನೋಡ್ತಾ ಇರತಕ್ಕಂಥದ್ದು ಎಲೆಕ್ಟ್ರೋಲೈಟ್ ಪೌಡ್ರ್. ಇದನ್ನು ನಾವು ಡೈರೆಕ್ಟಾಗಿ ವಾಟರ್ ಟ್ಯಾಂಕಿಗೆ ಹಾಕಬಾರ್ದು. ಯಾಕಂತ ಹೇಳಿದರೆ ಇದು 100% ಕರಗುವುದಿಲ್ಲ. ಅದರಲ್ಲಿ ಸ್ವಲ್ಪ ಪುಡಿ ಕೆಳಗಡೆ ಉಳಿತದೆ. ಅದು ತುಂಬ ದಿನ ಬಿಟ್ಟರೆ ಆ ಟ್ಯಾಂಕಿಯಲ್ಲಿ ಹಾಗೆ ಶೇಖರಣೆ ಆಗಿ ನಾವು ಒಂದು ವಾರ ಹೀಗೆ ತುಂಬ ಹಾಕ್ತಾ ಹೋದಾಗೆ ಅದು ಅಲ್ಲಿ ಸ್ವಲ್ಪ ಸ್ವಲ್ಪನೇ ಶೇಖರಣೆ ಆಗ್ತಾ ಹೋಗಿ ಅಲ್ಲಿ ಒಂದು ಆ ನೀರು ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಆ ಕಾರಣದಿಂದ ನಾವು ಈ ಎಲೆಕ್ಟ್ರೋಲೈಟ್ ಪೌಡ್ರನ್ನು ನಾವು ಹೊರಗಡೆ ಒಂದು ಬೇರೆ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಪೌಡ್ರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಶೋಧಿಸಿ, ಏನಾದರೂ ಸ್ವಲ್ಪ ಉಳಿಯುವಂಥದ್ದು ಒಂದು 2-3 ಬಾರಿ ನಾವು ಶೋಧಿಸಿ ಉಳಿದಿರತಕ್ಕಂಥದ್ದು ನಾವು ಡೈರೆಕ್ಟ್ ಹೊರಗಡೆ ಡ್ರಿಂಕರಿಗೆ ಹಾಕ್ಬೋದು, ಏನಾದರೂ ಮಾಡ್ಬೋದು. ಅದನ್ನು ಹೀಗೆ ಶೋಧಿಸಿ ಇರತಕ್ಕಂಥ ನೀರನ್ನು ನಾವು ಟ್ಯಾಂಕಿಗೆ ಹಾಕಿ ಕೊಟ್ಟರೆ ತುಂಬ ಉತ್ತಮ. ನೋಡಿ, ಇಲ್ಲಿ ನಾನು ತೋರಿಸಿರುವಂತೆ ಈ ರೀತಿ ನಾವು ಅದನ್ನು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕರಗುವಂತೆ ನೋಡಿಕೊಂಡು ಈ ರೀತಿ ಬೇರೆ ಒಂದು ಬಾಟಲಿಗೆ ಹಾಕಿ ನಾವು ಅದನ್ನು ಡೈರೆಕ್ಟಾಗಿ ವಾಟರ್ ಟ್ಯಾಂಕಿಗೆ ಹಾಕ್ಬೋದು. ಹೀಗೆ ಎಷ್ಟೇ ಕರಗಿಸಿದರೂ ಸ್ವಲ್ಪ ಒಂದು ಪ್ರಮಾಣದ ಪೌಡ್ರ್ ಉಳಿದೇ ಇರ್ತದೆ. ಅದನ್ನು ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಅದನ್ನು ಹಾಗೆ ಇಟ್ಬಿಟ್ಟು ಅದಕ್ಕೆ ಒಂದು ಬೇರೆ ನೀರನ್ನು ಮಿಕ್ಸ್ ಮಾಡಿ ಹೀಗೆ ಕೋಳಿಗಳು ಕುಡಿಯುವ ಡ್ರಿಂಕರಿಗೆ ಡೈರೆಕ್ಟಾಗಿ ಹೊರಗಡೆಯಿಂದ ಹಾಕಿ ಬಿಡ್ತೇನೆ. ಅದೇನು ಸಮಸ್ಯೆ ಇಲ್ಲ. ನಾವು ಡ್ರಿಂಕರ್ ವಾಶ್ ಮಾಡ್ತೀವಿ, ಅಲ್ಲಿ ಹೋಗ್ತದೆ ಅದು ಉಳಿದ್ರು. ಇದು ಕೂಡ ವೇಸ್ಟ್ ಆಗೋದಿಲ್ಲ. ಇದು ಸ್ವಲ್ಪನೇ ನಾವು ಒಂದು ಎಷ್ಟು ಸಿಗ್ತದೆ ಅಷ್ಟನ್ನು ಡ್ರಿಂಕರಿಗೆ ಹಾಕಿಬಿಟ್ರೆ ಒಳ್ಳೆಯದಾಗ್ತದೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು ಏನಂತ ಹೇಳಿದರೆ, ನನ್ನಲ್ಲಿ 5,000 ಮರಿಗಳಿದೆ. ಈ ಒಂದು 22 ಡೇಸ್ಗೆ ತುಂಬ ನೀರು ಬೇಕಾಗುವುದಿಲ್ಲ. ಒಂದು ಬೆಳಿಗ್ಗೆ ಒಂದು 7 ಗಂಟೆಯಿಂದ ಒಂದು 2 ಗಂಟೆ, ಮಧ್ಯಾಹ್ನ 2 ಗಂಟೆವರೆಗೆ ಬಂದು ಸಿಕ್ಕಿದರೆ ಸಾಕು ಈ ನೀರು, ಎಲೆಕ್ಟ್ರೋಲೈಟ್ ನೀರು. ಆ ಕಾರಣದಿಂದ ನಾನೊಂದು ಅರ್ಧ kg ಆಗುವಷ್ಟನ್ನು ಪೌಡ್ರನ್ನು ತಗೊಂಡು ಒಂದು 500 ಲೀಟರ್ ನೀರಿಗೆ ಬೆಳಿಗ್ಗೆ ಒಂದು 6:30 ಟೈಮಲ್ಲಿ ನಾನು ಹಾಕಿಬಿಡ್ತೇನೆ. ಮರಿಗಳಿಗೆ ಒಂದು 7 ಗಂಟೆ 7:30 ಟೈಮಲ್ಲಿ ಅದು ಅವು ಬಾಡಿಗೆ ಸಿಕ್ಕಿದರೆ ತುಂಬ ಉತ್ತಮ. ಇದು ಒಂದು ಬಿಸಿಲಿನ ತಾಪಮಾನ ಜಾಸ್ತಿ ಆಗೋದಕ್ಕಿಂತ ಮೊದಲು ಅವು ಬಾಡಿಗೆ ಸಿಗಬೇಕು. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ನಾರ್ಮಲ್ ಡೇಸ್ಗಿಂತ ಅವುಗಳ ಬಾಡಿ ಟೆಂಪ್ರೇಚರ್ ಈ ನೀರನ್ನು ಕುಡಿದ ತಕ್ಷಣ ಒಂದು 5-6 ಡಿಗ್ರಿ ಅಷ್ಟು ಟೆಂಪ್ರೇಚರು ಕಡಿಮೆ ಬರ್ತದೆ. ಆ ಕಾರಣದಿಂದ ಕೋಳಿಗಳು ಹೆಲ್ದಿಯಾಗಿದ್ದು ಓಡಾಡಿಕೊಂಡು ಫೀಡು ಮತ್ತು ನೀರನ್ನು ಕುಡಿತಾ ಇರ್ತದೆ. ಇದರಿಂದ ಸ್ಟ್ರೆಸ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಈ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ, ಎಲೆಕ್ಟ್ರೋಲೈಟ್ ಕೊಡೋದನ್ನು ಸ್ಟಾರ್ಟ್ ಮಾಡಿದ ನಂತರ ಒಂದು ಪ್ರತಿದಿನ ಕೊಡುವುದು ತುಂಬ ಒಳ್ಳೆಯದು. ಈಗ ಇವತ್ತು ಕೊಟ್ಟು ನಾಳೆ ಸ್ಕಿಪ್ ಮಾಡಿದರೆ ಮರಿಗಳು ಬೇಗ ಸ್ಟ್ರೆಸ್ ಆಗಿಬಿಡ್ತದೆ. ಏಕೆಂದರೆ ಈ ನೀರನ್ನು ಕುಡಿದು ಅಭ್ಯಾಸವಾಗಿರ್ತದೆ. ಬಿಸಿಲಿನ ತಾಪಮಾನ ಎಲ್ಲಿಯಾದರೂ ಜಾಸ್ತಿ ಆಯ್ತು ಅಂತ ಹೇಳಿದರೆ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಅವುಗಳಿಗೆ ಇರುವುದಿಲ್ಲ. ಆ ಒಂದು ಕಾರಣದಿಂದ ಕೋಳಿ ಲಿಫ್ಟ್ ಆಗೋ ತನಕನೂ ಡೈಲಿ ಈ ಸಮ್ಮರಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೆ ಇದು 500 ಗ್ರಾಮು ಒಂದು 30 ದಿನದವರೆಗೆ ಸಾಕಾಗ್ತದೆ. ಹಾಗೆ 30 ದಿನದ ನಂತರ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಬೇಕಾಗ್ತದೆ. ನಾವು 600-700 ಲೀಟರ್ ನೀರು ಜಾಸ್ತಿ ಹೋಗೋದು, ಕೋಳಿ ದೊಡ್ಡದಾಗ್ತಾ ಹೋದಾಗೆ ವಾಟರ್ ಇಂಟೇಕ್ ಜಾಸ್ತಿ ಆಗ್ತಾ ಹೋಗ್ತದಲ್ಲ. ಆ ಕಾರಣದಿಂದ ನಾವು ಸ್ವಲ್ಪ ಇದರ ಪ್ರಮಾಣನೂ ಜಾಸ್ತಿ ಮಾಡ್ತಾ ಹೋಗಬೇಕು. ದಿನಕ್ಕೆ 600-700-800 ಗ್ರಾಮ್ವರೆಗೆ ಹೋಗ್ತದೆ ಕೋಳಿ ದೊಡ್ಡದಾಗ್ತಾ ಹೋಗಿ. ಅಷ್ಟು ಮಾಡಿದರೆ ಸಾಕಾಗ್ತದೆ. ಮ್ಯಾಕ್ಸಿಮಮ್ ಒಂದು ಮಧ್ಯಾಹ್ನ 2 ಗಂಟೆವರೆಗೆ ಸಿಕ್ಕಿದರೆ ಸಾಕು, ಏನು ಸಮಸ್ಯೆ ಆಗೋದಿಲ್ಲ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.